ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಇಂಗ್ಲೀಷ್ ವಿಷಯದ ಯೂನಿಟ್ ಟೆಸ್ಟ್ 2. ಇಲ್ಲಿ ಯೂನಿಟ್ 2 ಅಂದಾಗ ಸರ್ ಸಿ ವಿ ರಾಮನ್ ಮತ್ತು ದ ಲಿಟಲ್ ಬಿಸಿ ಬಿ ಪೊಯಮ್ ಈ ಯೂನಿಟ್ ಟೆಸ್ಟ್ 2. ಈಗಾಗಲೇ 8ನೇ ತರಗತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಕ್ವಶನ್ ಆನ್ಸರ್ಸ್ ಬೇಸಿಸ್ನಲ್ಲಿ ಈ ಒಂದು ಯೂನಿಟ್ ಟೆಸ್ಟ್ 2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ನೀಡಲಾಗ್ತಾ ಇದೆ. ಇಲ್ಲಿ ಮಾರ್ಕ್ಸ್ 25 ಮಾರ್ಕ್ಸ್ ಇರುತ್ತೆ. ಮೊದಲನೇ ಮೇನನ್ನು ನೋಡಿದಾಗ 8 ಕ್ವಶನ್ಸ್ ಇದೆ. ಈ ಎಲ್ಲ ಪ್ರಶ್ನೆಗಳನ್ನು 8ನೇ ತರಗತಿ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ನೀಡಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ನಿಂದ ಸೆಲೆಕ್ಟ್ ಮಾಡಿ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನ್ 8 ಮಾರ್ಕ್ಸ್ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಫಸ್ಟ್ ಕ್ವಶನ್, ಹಿ ರೈಟ್ಸ್ ನೀಟ್ಲಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ನೀಟ್ಲಿ ಅಂತಕ್ಕಂಥದ್ದು ಆಡ್ವರ್ಬ್, ಆಪ್ಷನ್ ಡಿ. ನಂತರ ಯೂಸ್ ಕರೆಕ್ಟ್ ಟೆನ್ಸ್ ಫಾರ್ಮ್. ದ ಸ್ಟೂಡೆಂಟ್ ಡ್ಯಾಶ್ reading the books, is reading the books. Next, third question, fill in the blanks with correct homophones. My dash wants to see the dash set. ಇಲ್ಲಿ ಎರಡು ಸನ್ ಇದೆ, SUN SON. ಮೊದಲನೇ ಡ್ಯಾಶಲ್ಲಿ SON, my son wants to see the SUN sunset. ಇನ್ನು ಫೋರ್ತ್ ಕ್ವಶನ್ಗೆ ಚೂಸ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್, break fast. ನಂತರ ಫಿಫ್ತ್ ಕ್ವಶನ್ ನೋಡಿದ್ರೆ ದ ಸ್ವೀಟ್ ಲಿಕ್ವಿಡ್ ದಟ್ bees collect from flower is, ಆಪ್ಷನ್ ಎ ನೆಕ್ಟರ್. ಇನ್ನು ಸಿಕ್ಸ್ತ್ ಕ್ವಶನ್ಗೆ ಬಂದಾಗ ದ ಆಂಟಾನಿಮ್ ಆಫ್ ದ ವರ್ಡ್ ಸ್ವೀಟ್ ಈಸ್, ಆಂಟಾನಿಮ್ ಅಂದಾಗ ಆಪೋಸಿಟ್ ವರ್ಡ್ ಆಗುತ್ತೆ, ಆಪ್ಷನ್ ಬಿ ಬಿಟರ್. ಸೆವೆಂತ್ ಕ್ವಶನ್ ದ ಸಿನಾನಿಮ್ ಆಫ್ ದ ವರ್ಡ್ ಗ್ಯಾದರ್ ಈಸ್, ಇಲ್ಲಿ ಸ್ಪ್ರೆಡ್, ಕಲೆಕ್ಟ್, ಗಿವ್, ಬ್ರೈಟ್ ಇದೆ, ಆಪ್ಷನ್ ಬಿ ಕಲೆಕ್ಟ್. ಇನ್ನು ಏಯ್ತ್ ಕ್ವಶನ್ ದ ವರ್ಡ್ ಸ್ಕಿಲ್ ರೈಮ್ಸ್ ವಿತ್ ಸ್ಟಿಲ್. ಸೆಕೆಂಡ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ 4 ಇದೆ. ವೈ ಕುಡ್ ನಾಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ವೆನ್ ರಾಮನ್ ಈಸ್ ರೆಡಿ ಟು ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹಿಸ್ ಹೈಯರ್ ಸ್ಟಡೀಸ್, ಹಿಸ್ ಹೆಲ್ತ್ ವಾಸ್ ಬ್ರೋಕನ್, ಅಥವಾ ಹಿ ಗಾಟ್ ಹೆಲ್ತ್ ಇಶ್ಯೂಸ್, ಸೊ ಹಿ ಕುಡ್ ನಾಟ್ ಗೋ ಟು ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ 10th one, ಹೌ ಕ್ಯಾನ್ ಯು ಸೇ ದಟ್ ದ ಬಿ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕ್ಲವರ್? Here the bee is very intelligent and clever. It collects nectar from all the flowers and it builds its cells very cleverly. So it is intelligent and clever. Next, who is Sir C.V. Raman and what is his famous work? Famous for anta ide. Sir C.V. Raman is an Indian scientist and is famous for he got a Nobel Prize for his work scattering of light. In a 12th question, imagine you are the busy bee in the poem. Describe your daily routine and tasks. ಇಲ್ಲಿ I am a busy bee. I go to every morning I go to flowers. I collect nectar from the flowers and I come back and store the honey. ಈ ರೀತಿಯಾಗಿ ಆ ಪೊಯಮಲ್ಲಿ ಹೇಗೆ ಬಿ ವರ್ಕ್ ಮಾಡುತ್ತೆ ಆ ರೀತಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಥರ್ಡ್ ಮೇನ್ ಇದೆ ಕಂಪ್ಲೀಟ್ ದ ಪೊಯಮ್. ಲಿಟ್ಲ್ ಬಿಸಿ ಬೀನ ಒಂದು ಸ್ಟ್ಯಾನ್ಸಾ ಬರೀಬೇಕು. ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ. ಇಲ್ಲಿ ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ವಿಚ್ ಲೆಡ್ ಟು ದ ಡಿಸ್ಕವರಿ ಆಫ್ ರಾಮನ್ಸ್ ಎಫೆಕ್ಟ್. ಇಲ್ಲಿ ರಾಮನ್ ವೆನ್ ಹಿ ವಾಸ್ ಆನ್ ದ ವೋಯೇಜ್ ಆನ್ ದ ಮೆಡಿಟರೇನಿಯನ್ ಸಿ ಈ ಸಾ ದ ಎಫೆಕ್ಟ್ ಆಫ್ ಲೈಟ್ ಇನ್ ದ ವಾಟರ್. ದಿಸ್ ಲೀಡ್ಸ್ ಹಿಮ್ ಟು ಮೇಕ್ ದ ಡಿಸ್ಕವರಿ ಆಫ್ ದಿ ಟಿಂಡಾಲ್ ಎಫೆಕ್ಟ್ ಆರ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಈ ಒಂದು ಇನ್ಸಿಡೆಂಟನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಇಲ್ಲಿ. ನಂತರ ಫಿಫ್ತ್ ಮೇನ್ಗೆ ಸ್ಟಡಿ ದ ಫಾಲೋಯಿಂಗ್ ಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ನೋಡಿ ಈ ಪ್ಯಾರಾಗ್ರಾಫನ್ನು ನೋಡಿದಾಗ ಇಲ್ಲಿ ಒಂದು ಚಾರ್ಟ್ ಇದೆ. ಈ ಚಾರ್ಟನ್ನು ನೋಡಿದಾಗ ಒಂದು ಕಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ, ಇನ್ನೊಂದು ಕಡೆ ಪರ್ಸೆಂಟೇಜ್ ಇದೆ. ಹೌ ಮೆನಿ ಸ್ಟೂಡೆಂಟ್ಸ್ ರೋಟ್ ದ ಟೆಸ್ಟ್? ಎಷ್ಟು ಸ್ಟೂಡೆಂಟ್ಸ್ ಟೆಸ್ಟನ್ನು ಬರೆದಂದರೆ 20. ನಂತರ ಹೌ ಮೆನಿ ಸ್ಟೂಡೆಂಟ್ಸ್ ಫಾಲ್ ಅಂಡರ್ 75 to 100? 75 to 100 ಎಷ್ಟಿದ್ದಾರೆ ಅಂದರೆ 20 ಇದ್ದಾರೆ. ನೆಕ್ಸ್ಟ್ ಹೌ ಮೆನಿ ಸ್ಟೂಡೆಂಟ್ಸ್ ಗೆಟ್ ಲೋಯೆಸ್ಟ್ ಮಾರ್ಕ್ ರೇಂಜ್ 0 to 30 ಅಂದಾಗ 5 ಸ್ಟೂಡೆಂಟ್ಸ್. ನೋಡಿ, ಈ ಒಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್, ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಂಗ್ಲೀಷ್ನ ಯೂನಿಟ್ ಟೆಸ್ಟ್ 2ಗಾಗಿ ನೀಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ನಂತರ ನಿಮಗೆ FA1 ಮುಂದಿನ ಎಲ್ಲ ಯೂನಿಟ್ ಟೆಸ್ಟ್ಗಳ ಕ್ವಶನ್ ಪೇಪರ್ಸ್, ಕೀ ಆನ್ಸರ್ಸ್ ಎಲ್ಲವೂ ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ. ನೀವು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯಾವುದೇ ಒಂದು ನೋಟಿಫಿಕೇಷನ್ ವೀಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇಲ್ಲಿ ಎಲ್ಲ ಕೀ ಆನ್ಸರ್ ಇದೆ. ಈ ಕೀ ಆನ್ಸರನ್ನು ನೋಡ್ಕೋಬೋದು. ಹಾಗೆ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ನೀವು ಯೂನಿಟ್ ಟೆಸ್ಟ್ಗೆ ಈ ರೀತಿಯಾಗಿ ಸಿದ್ಧರಾಗಬೇಕಾಗತ್ತೆ.